ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋಗಳನ್ನು ನೋಡಿ. ನಾನು ನಿಮಗಾಗಿ ಒಂದು ಹೊಸ ವಿಚಾರವನ್ನು ತಂದಿದ್ದೀನಿ. ಅದು ಏನು ಅಂತ ತಿಳಿಬೇಕಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮಸ್ಕಾರ ಪ್ರಿಯ ಮಿತ್ರರೇ, ನಾನು ಸತೀಶ್ ಮುಳ್ಳೂರು. ನಾನು ಇವತ್ತು ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಊರಿನ ವಿಶೇಷತೆ ಏನು, ಆ ಸರ್ಕಾರಿ ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ, ಯಾಕೆ ಅದು ಪ್ರಸಿದ್ಧಿಯಾಗಿದೆ, ಏನು ಹಿನ್ನೆಲೆ, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಏನಾರು ಒಂದು ಊರಿಗೆ ಹೋದಾಗ, ಒಂದು ಸ್ಥಳಕ್ಕೆ ಹೋದಾಗ ಒಂದು ವಿಶೇಷತೆ ಅನ್ನೋದು ಇರಲೇಬೇಕು. ವಿಶೇಷತೆ ಇದ್ದರೆ ಮಾತ್ರ ಅದನ್ನು ನಾವು ತಲುಪ್ಸೋಕ್ಕೆ ಸಾಧ್ಯ. ಇದೊಂದು ಮಾದರಿ ಶಾಲೆಯಾಗಿದೆ. ಹಾಗಾದರೆ ಈ ಊರಿನ ಹಿನ್ನೆಲೆ ಏನು, ಈ ಊರಲ್ಲಿ ಇರುವಂಥ ಆ ಶಾಲೆಯ ಹಿನ್ನೆಲೆ ಏನು, ಇವೆಲ್ಲನೂ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಆ ಊರಿಗೆ ಹೋಗೋಣ. ಯಾಕೆ ಅಂದರೆ ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲೇ ಮಾತಾಡೋದು ಚೆನ್ನಾಗಿರಲ್ಲ. ಬನ್ನಿ, ನಿಮಗೆ ತೋರಿಸ್ತೀನಿ. ಆ ಊರಿಗಷ್ಟೇ ನಾವು ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ.
ನಾವು ಈಗ ಈ ಊರಿನಲ್ಲಿರುವ ವಾಸ್ತುಶಿಲ್ಪದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೀವು ಈ ವಾಸ್ತುಶಿಲ್ಪವನ್ನು ನೋಡಿದಾಗ ಇವೆಲ್ಲವೂ ಜೈನ ವಾಸ್ತುಶಿಲ್ಪಗಳಾಗಿವೆ. ಜೈನ ವಾಸ್ತುಶಿಲ್ಪಗಳು ಇದ್ದ ಮೇಲೆ ಜೈನರು ಇರಲೇಬೇಕಲ್ವಾ? ಆ ಜೈನ ಧರ್ಮವು ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆದರೆ ಈ ಊರಿಗೆ ಇಷ್ಟೊಂದು ವೈಭವ ಬರೋದಕ್ಕೆ ಕಾರಣ ಏನು? ನೋಡಿ ಮಿತ್ರರೇ, ಯಾವುದೇ ಒಂದು ಊರಿರಲಿ, ಯಾವುದೇ ಒಂದು ಪ್ರಸಿದ್ಧ ಸ್ಥಳ ಇರಲಿ, ಆ ಸ್ಥಳ ಮಹಿಮೆ ಅಂತ ಹೇಳ್ತಾರೆ. ಒಳ್ಳೆ ಊರು ಕೆಟ್ಟ ಊರು ನಿರ್ಧಾರ ಆಗೋದು ಆ ಊರಿನಲ್ಲಿ ಬದುಕಿ ಹುಟ್ಟಿ ಬಾಳಿದಂಥ ಜನರು ತಾವು ಸಾಧನೆ ಮಾಡಿದಾಗ ಅವರ ಜೊತೆ ಆ ಊರಿಗೊಂದು ಒಳ್ಳೆಯ ಹೆಸರು ಬರುತ್ತೆ. ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದಾಗಲೂ ಕೂಡ ಆ ಊರಿಗೊಂದು ಆ ಜನರಿಂದನೇ ಕೆಟ್ಟ ಹೆಸರು ಕೂಡ ಬರುತ್ತೆ. ಹಾಗೆ ನಾವು ಅನೇಕ ವ್ಯಕ್ತಿಗಳನ್ನು ಅವರ ಊರಿನ ಹೆಸರಿನ ಮುಂದೆ ತಂದವರನ್ನು, ಆ ಹೆಸರಿಗೆ ಗೌರವ ತಂದವರನ್ನು ನಾವು ನೋಡ್ಬೋದು. ಇತಿಹಾಸದಲ್ಲೂ ನೋಡ್ಬೋದು, ಇವತ್ತು ಕೂಡ ನೋಡ್ಬೋದು. ಹಾಗಾದರೆ ಈ ಊರಿಗೆ ಹೆಸರು ಬಂದಿರೋದು ಈ ವಾಸ್ತುಶಿಲ್ಪಗಳಿಂದ. ಬಹುಶಃ ಯಾವ ಕಾಲ ಇತ್ತು ಏನು ಅನ್ನೋದನ್ನು ಅನೇಕರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಈ ವಾಸ್ತುಶಿಲ್ಪಗಳು ಆಗಿರೋ ಕಾಲಮಾನ 10ನೇ ಶತಮಾನದಲ್ಲಿ. ನಿಮಗೊಂದು ಸಣ್ಣ ವಿಚಾರ ಹೇಳ್ತೀನಿ. ಈ 10ನೇ ಶತಮಾನ ಅಂತ ಹೇಳಿದರೆ ಬೇಲೂರು ಚೆನ್ನಕೇಶವನ ಟೆಂಪಲ್ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೇ ಈ ಊರಿನ ದೇವಸ್ಥಾನಗಳು ಆಗಿದೆ. ಆದರೆ ಅಷ್ಟು ದೊಡ್ಡ ವಾಸ್ತುಶಿಲ್ಪಗಳು ಇಲ್ಲಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಾನವನ ನಾಗರಿಕತನಾಗಿ ಈ ಊರಿನಲ್ಲಿ ಬದುಕಿದ್ದ, 1000 ವರ್ಷಗಳ ಹಿಂದೆ ಇಲ್ಲಿ ಇದ್ದ, ಜ್ಞಾನವಂತನಾಗಿದ್ದ ಅನ್ನೋದನ್ನು ಮಾತ್ರ ಖಂಡಿತ ತೋರಿಸುತ್ತೆ. ಯಾಕೆ ಅಂತ ಹೇಳಿದರೆ, ವಿದ್ಯುತ್ ಬಂದು ಕೇವಲ 100 ವರ್ಷ ಆಯಿತು. ಈ ಊರಿರೋದು ಒಂದು ಮಲೆನಾಡಿನ ಭಾಗದಲ್ಲಿ ಮನುಷ್ಯರು ಒಂದು ಕಡೆಯಿಂದ ನಡ್ಕೊಂಡೇ ಹೋಗಬೇಕಾಗಿತ್ತು. ಯಾವುದೇ ಆಧುನಿಕ ಶಸ್ತ್ರಗಳು ಇರಲಿಲ್ಲ, ಆಧುನಿಕತೆ ಇರಲಿಲ್ಲ. ಯಾವುದು ಇಲ್ಲದೇ ಇದ್ದಂಥ ಕಾಲದಲ್ಲಿ ಎಲ್ಲ ಮನೆಗಳು ಹುಲ್ಲಿನ ಮನೆಗಳಾಗಿ ವಾಸಿಸ್ತಿದ್ದಂಥ ಕಾಲದಲ್ಲಿ, ವಿದ್ಯೆ ಇಲ್ಲದ ಕಾಲದಲ್ಲಿ ಇಂಥ ಒಂದು ಅದ್ಭುತವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಜ್ಞಾನವಂತರಲ್ಲದೆ ಮತ್ತೇನು ಹೇಳೋಕ್ಕೆ ಸಾಧ್ಯ? ಆದರೂ ಕೂಡ ಈ ಊರಿಗೆ ಇಂಥ ಒಂದು ಅದ್ಭುತ ಇರೋದರಿಂದನೇ ಇವತ್ತು ಈ ಊರಿಗೆ ಅನೇಕ ಮಿತ್ರರು ಹುಡುಕೊಂಡು ಬರ್ತಾರೆ, ಬಂದು ನೋಡ್ತಾರೆ, ಸಂತೋಷ ಪಡ್ತಾರೆ. ಇಲ್ಲಿ ಈ ಜೈನ ದೇವಸ್ಥಾನದಲ್ಲಿ ನೀವು ಮೂರ್ತಿ ಶಿಲ್ಪಗಳನ್ನು ನೋಡ್ಬೋದು. ಮೊದಲನೇ ಮೂರ್ತಿ ಶಿಲ್ಪವು ಪಾರ್ಶ್ವನಾಥರದಾಗಿದ್ದು, 2ನೇ ವಾಸ್ತುಶಿಲ್ಪವು ಶಾಂತಿನಾಥನಾಗಿದ್ದು, 3ನೇ ವಾಸ್ತುಶಿಲ್ಪವು ಚಂದ್ರನಾಥನಾಗಿದ್ದು, ಶಾಂತಿನಾಥನು ಜಗತ್ತಿಗೆ ಶಾಂತಿಯಿಂದ ಬದುಕಿ ಅಂತ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತ ಅಲ್ಲ? ನಿಜಕ್ಕೂ 1000 ವರ್ಷಗಳಿಂದ ಈ ಊರಲ್ಲಿ ಶಾಂತಿಯಿಂದ ಬದುಕಿ ಅಂತ ಶಾಂತಿನಾಥನು ಸಂದೇಶವನ್ನು ಹೇಳ್ತಾ ಇದ್ದಾನೆ. ಹಾಗಿದ್ದರೆ ಒಂದೊಂದು ನೀವು ಬಂದಾಗ ಒಂದೊಂದು ಅದ್ಭುತಗಳನ್ನು ನೋಡಬೇಕು. ಯಾಕೆ ಅಂದರೆ ಒಂದೊಂದು ಮೂರ್ತಿ ಶಿಲ್ಪ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅಳತೆ ಬೇಕು, ಲೆಕ್ಕಾಚಾರ ಬೇಕು, ಸೈನ್ಸ್ ಬೇಕು. ಯಾರಾದರೂ ನೀವು ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ, ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ. ಅವರೆಲ್ಲ ಅಷ್ಟು ಅದ್ಭುತವಾಗಿ ಸುಂದರವಾಗಿ ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ ಅಂದರೆ ಅದರ ಹಿಂದೆ ಒಬ್ಬ ಕುಶಲಕರ್ಮಿ ಬಹಳ ಶ್ರಮಪಟ್ಟಿದ್ದಾನೆ, ಜ್ಞಾನವನ್ನು ಎರೆದಿದ್ದಾನೆ, ವಿಜ್ಞಾನವನ್ನು ಎರೆದಿದ್ದಾರೆ. ಇಷ್ಟೊಂದು 3 ದೇವಸ್ಥಾನಗಳು ಹೀಗೆ ಇರಬೇಕು ಅಂತ ಯೋಚನೆ ಮಾಡಿ ದೇವಸ್ಥಾನ ಕಟ್ಟಿದ್ದಾನಲ್ಲ, ಅದು 1000 ವರ್ಷದ ಹಿಂದೆ. ಅವನಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಆದರೂ ಕೂಡ ಒಂದು ವಿಚಾರವನ್ನು ಹೇಳಲೇಬೇಕು. ಇಂಥ ಒಂದು ಮಲೆನಾಡಿನ ಭಾಗದಲ್ಲಿ, ಕಗ್ಗತ್ತಲ ನಾಡಿನಲ್ಲಿ 1000 ವರ್ಷದ ಹಿಂದೆ ಇಂಥ ಅದ್ಭುತಗಳನ್ನು ಮಾಡಿದ್ದಾರೆ. ಮನುಷ್ಯರು ಬಾಳಿದ್ರು. ಆ ಜೈನ ಸಮುದಾಯವು, ಜೈನ ಧರ್ಮದವರು ಇಲ್ಲಿ ಇದ್ದರು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಡ. ಯಾಕೆ ಅಂದರೆ ನಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಲ್ಲ. ಹಾಗೆ ಈ ಊರು ಕೂಡ ಕೊಂಗಾಳ್ವರ ಒಂದು ಆಡಳಿತಕ್ಕೆ ಸೇರಿದ್ದಾಗಿದ್ದು, ಇತಿಹಾಸದಲ್ಲಿ ಹೊಯ್ಸಳರ ಜೊತೆ ಬಹಳಷ್ಟು ಸಂಘರ್ಷವನ್ನು ಮಾಡಿದ್ದಾರೆ, ನಾವು ಇತಿಹಾಸದಲ್ಲಿ ಕಾಣಬಹುದು. ಹಾಗೆಯೇ ಈ ಕೊಂಗಾಳ್ವರ ಈ ರಾಜ್ಯದವರು ಹೊಯ್ಸಳರ ದೊರೆಗಳ ಜೊತೆಗೂ ಕೂಡ ಬಹಳ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ರು.
ಆದರೆ 13ನೇ ಶತಮಾನದ ಹೊತ್ತಿಗೆ ಹೊಯ್ಸಳರಿಂದ ಸೋತು ಸುಣ್ಣವಾಗಿ ತಮ್ಮ ಅಧಿಕಾರ ಎಲ್ಲವನ್ನು ಕಳ್ಕೊಂಡ್ರು. ಎಲ್ಲವನ್ನು ಕಳ್ಕೊಂಡ ನಂತರ ಯಾವುದೇ ಅಸ್ತಿತ್ವ ಉಳಿಲಿಲ್ಲ. ಆ ಅಸ್ತಿತ್ವವನ್ನು ನಮಗೆ ತೋರಿಸ್ತಾ ಇರೋದು ಏನು ಅಂದರೆ ಈ ವಾಸ್ತುಶಿಲ್ಪಗಳು ಮಾತ್ರ ನಮ್ಮನ್ನು ತೋರಿಸ್ತಾ ಇದೆ, ಹೀಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ. ಬಹುಶಃ 1000 ವರ್ಷಗಳಿಂದ ಇಲ್ಲಿ ನಮ್ಮ ಎಷ್ಟೋ ತಲೆಮಾರುಗಳಿಂದ ಇವತ್ತು ಉಳ್ಕೊ ಬಂದಿದೆ. ನಾಳೆಯೂ ಕೂಡ ಇದು ಹೀಗೆ ಮುಂದುವರಿಯುತ್ತೆ. ಯಾಕೆ ಅಂದರೆ ಇನ್ನೂ 10 ವರ್ಷ, 1000 ವರ್ಷ ಮನುಷ್ಯ ಶಾಶ್ವತ ಅಲ್ಲ, ಅವ್ರು ಮಾಡಿಟ್ಟ ಕೆಲಸಗಳು ಶಾಶ್ವತ ಅನ್ನೋದನ್ನು ಹೇಳೋದಕ್ಕೆ ಇದೊಂದು ಭಾಳ ಅಮೂಲ್ಯವಾದ ಸಾಕ್ಷಿಯಾಗಿದೆ. ಮಿತ್ರರೇ, ನಾವು ಜೀವನದಲ್ಲಿ ಹುಟ್ಟೋದು ಸಹಜ, ಸಾಯೋದು ಖಚಿತ ಅಂತಾರೆ. ಆದರೆ ಆ ಹುಟ್ಟು ಸಾವಿನ ಮಧ್ಯೆ ನಾವೇನು ಸಾಧನೆ ಮಾಡಿದ್ದೀವಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಹಾಗೆ ಇಲ್ಲಿ ನಾವು ಜೈನ ವಾಸ್ತುಶಿಲ್ಪ ಅಂತ ಹೇಳೋದು ನಿಜ, ಆದರೆ ಆ ಕುಶಲಕರ್ಮಿಗಳಿಂಥ ವಿದ್ಯೆಯನ್ನು ಪ್ರಯೋಗ ಮಾಡಿದಾರಲ್ಲ, ಯಾರಿಗೆ ಸೇರಬೇಕು? ಇಷ್ಟು ಅದ್ಭುತ ಒಂದು ವಾಸ್ತುಶಿಲ್ಪ ಇದೆ ಅನ್ನೋದಾದರೆ ಅದೆಲ್ಲ ಗೌರವವು ಈ ದೇವಸ್ಥಾನ ವಿಗ್ರಹಗಳನ್ನು ಮಾಡಿದ, ಸುಂದರವಾಗಿ ಮಾಡಿದ ಆ ಕುಶಲಕರ್ಮಿಗಳಿಗೆ ಸೇರಲೇಬೇಕು. ಈ ಕುಶಲಕರ್ಮಿಗಳು ಇಂಥ ಅದ್ಭುತಗಳನ್ನು ಮಾಡಿದ್ರಿಂದನೇ ತಾನೇ ಬೇರೆಯವರೆಲ್ಲ ಇದನ್ನು ನೋಡೋಕ್ಕೆ ಬರ್ತಾ ಇರೋದು. ಇವತ್ತು ನಾವು ನೋಡೋಕ್ಕೆ ಸಿಗ್ತಾ ಇರೋದು. ಅವ್ರಿಗೆ ಆ ವಿದ್ಯೆ ಇಲ್ಲ ಅಂದಿದ್ದರೆ ಯಾವ ಜೈನ ಧರ್ಮವೂ ಇಲ್ಲ, ಬೌದ್ಧ ಧರ್ಮವೂ ಇಲ್ಲ, ಇನ್ನೊಂದು ಧರ್ಮವೂ ಇಲ್ಲ. ಅದರಿಂದ ಎಲ್ಲ ಆ ಗೌರವವು ಆ ಶಿಲ್ಪಿಗಳಿಗೆ, ಆ ಕುಶಲಕರ್ಮಿಗಳಿಗೆ, ಅವರಿಗೆ ಸಲ್ಲಿ ಅನ್ನೋದು ನನ್ನ ಭಾವನೆ. ಅನೇಕ ಮಿತ್ರರು ನಮ್ಮ ಊರಿಗೆ, ಈ ಊರಿಗೆ ಹುಡುಕೊಂಡು ಈ ಒಂದು ದೇವಸ್ಥಾನ ಇದೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವರು ಯಾರ್ಯಾರು ಬಂದಿದ್ದರು ಅನ್ನೋದನ್ನು ಆ ಲಿಂಕನ್ನು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡಿ. ಹಾಲೆಂಡ್ ದೇಶದ ಪ್ರಜೆ ಜಾನ್ ಬ್ರೋವರ್ ಅನ್ನುವ ಒಬ್ಬ ವ್ಯಕ್ತಿಯು ಭಾರತ ದೇಶದಲ್ಲಿ ಇಂಥವು ಅದ್ಭುತಗಳನ್ನು, ಸಂಸ್ಕೃತಿಯನ್ನು ಕಟ್ಟಿದವರು ಯಾರು, ಹೇಗೆ ಕಟ್ಟಲು ಸಾಧ್ಯವಾಯಿತು ಎಂದು ಹೇಳಿ ಅಧ್ಯಯನ ಮಾಡಲು ಭಾರತ ದೇಶಕ್ಕೆ ಬರ್ತಾರೆ. ಅದರಲ್ಲೂ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಂಥವರು ಇಡೀ ಕರ್ನಾಟಕವನ್ನು ಸುತ್ತಿ, ಎಲ್ಲ ಊರುಗಳಲ್ಲೂ ಸುತ್ತಿ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ಅವರು ತಮ್ಮ ಅಧ್ಯಯನ ಮಾಡಿದ ಗ್ರಂಥಕ್ಕೆ ದಿ ಮೇಕರ್ಸ್ ಆಫ್ ದಿ ವರ್ಲ್ಡ್ ಅಂತ ಹೆಸರು ಕೊಡ್ತಾರೆ. ಅವರು ಅಧ್ಯಯನ ಮಾಡಿದ, ಸಂಶೋಧನೆ ಮಾಡಿದ ಈ ಗ್ರಂಥವು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಪ್ರಕಟವಾಗಿದೆ. ಇದೇ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಯವರು ಏನು ಸಾಧನೆ ಮಾಡಿದ್ದಾರೆ, ಹಾಗೆ ಶಾಲೆಗೆ ಯಾರು ದಾನವನ್ನು, ದತ್ತಿಯನ್ನು ನೀಡಿದ್ದಾರೆ, ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಡಮ್ ನಮಸ್ತೆ ಸತೀಶ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ನಾನು ಹ್ಯಾಪಿ ಮೇಡಮ್. ಈಗ ನಾನು ಒಂದು ವಿಡಿಯೋ ನೋಡಿದೆ ನಿಮ್ಮದು. ಮುಳ್ಳೂರು ಶಾಲೆಗೆ ನೀವು ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ರಿ. ನನಗೆ ತುಂಬ ಆನಂದ ಆಯಿತು. ಎಷ್ಟು ಸಂತೋಷ ಆಯಿತು ಅಂದರೆ, ನಿಜಕ್ಕೂ
ಎಲ್ಲರೂ ಇದೇ ರೀತಿ ಮಾಡಿಬಿಟ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಉದ್ಧಾರ ಹೋಗ್ಬಿಡುತ್ತೆ, ಮಕ್ಕಳುಗಳೆಲ್ಲ ಒಳ್ಳೆ ಹೆಸರು ಬರುತ್ತೆ. ಇದನ್ನು ನೋಡಿದಾಗ ನೀವು ಮುಳ್ಳೂರು ಗ್ರಾಮಕ್ಕೆ ಶಾಲೆಗೆ ನಿಮ್ಮ ಕುಟುಂಬದವರೆಲ್ಲ ಒಂದು ದಾನ ಅಂತ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಯಾಕೆ ಮನಸ್ಸು ಬಂತು? ಏನು ಹಿನ್ನೆಲೆ? ಅದು ಬರೋದಕ್ಕೊಂದು ಕಾರಣ ಬೇಕಲ್ಲ, ಯಾಕೆ ಬಂತು? ಏನು? ಎಲ್ರಿಗೂ ನಮಸ್ಕಾರ. ಸತೀಶ ನಮ್ಮೂರಿನ ಹುಡುಗ ಉತ್ತಮ ಲೇಖಕ, ಒಳ್ಳೆ ಹವ್ಯಾಸಿ, ಸಂಶೋಧಕ. ನಿನ್ನನ್ನು ನೋಡಿದ್ರೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಕೊಡಗಿನಲ್ಲಿ ಮುಳ್ಳೂರಲ್ಲಿ ಹುಟ್ಟಿ ಒಂದು ಮಟ್ಟಕ್ಕೆ ಎಲ್ಲರಿಗೂ ಮಾದರಿಯಾಗಿ ಹೆಸರು ಮಾಡ್ತಿದೀಯಾ, ತುಂಬ ಖುಷಿಯಾಗುತ್ತೆ. ನೀನು ಓದಿದ ಶಾಲೆನ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಸಂದರ್ಶನ ಮಾಡೋಕ್ಕೆ ಬಂದಿದೆಯಾ, ನನಗೆ ತುಂಬ ಖುಷಿ ಆಗ್ತಿದೆ. ಕೊಡಗು ವೀರರ ಜಿಲ್ಲೆ ಅಂತ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತು. ಆ ಜಿಲ್ಲೆಯಲ್ಲಿ ನಮ್ಮೂರು ಮುಳ್ಳೂರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಅಚ್ಚ ಮಲೆನಾಡು. ನಾನು ಈ ಊರಿನ ಸೊಸೆ. ಈ ಊರಿನಲ್ಲಿ ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಒಂದು ಸ್ಕೂಲ್ ಇದೆ. ಅದು ರಾಜ್ಯದಲ್ಲಿ ಮಾದರಿಯಾಗಿ ಎಲ್ರಿಗೂ ನಲಿ, ಕಲಿ, ಕಸದಿಂದ ರಸ, ಈ ಥರ ಖಾಸಗಿ ಶಾಲೆಯಲ್ಲಿ ಸಿಗೋ ಸೌಕರ್ಯನೆಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳಿಗೆ ಯಾಕೆ ಸಿಗಬಾರ್ದು ಅಂತ ಆ ಶಾಲೆ ಶಿಕ್ಷಕರು ಸತೀಶ್ ಅನ್ನೋರು ತುಂಬ ತ್ಯಾಗಮಯಿಯಾಗಿ, ಶ್ರದ್ಧೆ ಎಲ್ಲನೂ ಶ್ರಮಪಟ್ಟು ನಮ್ಮ ಸರ್ಕಾರಿ ಶಾಲೆ ಬರೋ ಮಕ್ಕಳಿಗೆ ತುಂಬ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಕಸದಿಂದ ರಸ, ನಲಿ, ಕಲಿ, ಹೀಗೆ ತುಂಬ ವಿಷಯಗಳನ್ನ ಇಟ್ಕೊಂಡು ಖಾಸಗಿ ಶಾಲೆ ಮುಂದೆ ನಮ್ಮ ಸರ್ಕಾರಿ ಶಾಲೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ರಾಜ್ಯದಲ್ಲಿ ಮಾದರಿ ಶಾಲೆಯಾಗಿ ನಡೆಸ್ತಾ ಇದ್ದಾರೆ. ಹೀಗೆ ನಮ್ಮ ಮಾವನವರು ಸೋಮಪ್ಪ ಮಾಸ್ಟ್ರು ಅಂತ, ನಮ್ಮ ಅತ್ತೆ ಗೌರಮ್ಮ. ಸೋಮಪ್ಪ ಮಾಸ್ಟ್ರು ಒಳ್ಳೆ ಉತ್ತಮ ಶಿಕ್ಷಕರಾಗಿದ್ದರು. ಅವರು ನೂರಾರು ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ವಿದ್ಯೆ ಎಲ್ಲನೂ ಕೊಟ್ಟು ಒಳ್ಳೆ ಶಿಕ್ಷಕರಾಗಿ ಹೆಸರು ಮಾಡಿದರು. ಅವ್ರ ಮಕ್ಕಳು ನಮ್ಮ ಯಜಮಾನರು ಯೋಗೇಶು, ಅವ್ರ ಅಣ್ಣಂದಿರು ವಸಂತ್ ಮತ್ತು ಆನಂದ್, ಮಗಳಂದಿರು, ಅಳಿಯಂದಿರು ಎಲ್ಲರೂ ಸೇರಿ ಖಾಸಗಿ ಶಾಲೆಯಲ್ಲಿ ಸಿಕ್ಕೋ ಸೌಕರ್ಯಗಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆ ಸಿಗಬಾರ್ದು ಅಂತ ಏನೋ ಒಂದು ರೀತಿ ಸಹಾಯ ಮಾಡಬೇಕು. ಸಹಾಯ ಅನ್ನೋದಕ್ಕಿಂತ ಏನೋ ನಮ್ಮ ಕೈಲಾಗಿದ್ದು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಅಂತ ಶಾಲೆಗೆ ಭೇಟಿ ಕೊಟ್ಟು ಆಧುನಿಕ ವಸ್ತುಗಳು, ಕಂಪ್ಯೂಟರ್ ಆಗಲಿ ಇತರೆ ವಸ್ತುಗಳನ್ನ ಕೊಡೋಕ್ಕೆ ಸಹಕರಿಸಿದ್ದಾರೆ. ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ತಾನು ಹುಟ್ಟಿ ಬೆಳೆದ ಊರು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ, ಅದನ್ನು ಅವ್ರು ಮದುವೆ ಆಗಿ ನಮ್ಮ ಅತ್ತಿಗೆಂದಿರು ಆಚೆ ಹೋಗಿದ್ರೂ ಊರಿನ ಮೇಲೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ. ಕೊಡಗಲ್ಲಿ ಮುಳ್ಳೂರು ಅನ್ನೋದು ಒಂದು ಹೆಸರುವಾಸಿ ಆಗಬೇಕು, ಒಂದು ಎಲ್ರಿಗೂ ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾವನವರು ಸೋಮಪ್ಪ ಮಾಸ್ಟ್ರು ಅಂತ, ಅವರ ಮಾರ್ಗದರ್ಶನ ಮಕ್ಕಳಿಗೂ ಇರುತ್ತಲ್ವಾ, ಆ ಮುನ್ನಡೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೇಳ್ಕೊಳ್ಳೋಕ್ಕೆ ಅನ್ನೋದಕ್ಕಿಂತ ಬರೀ ನಾನು, ನಮಗೆ, ನಮ್ಮದು ಅನ್ನೋದ ಜೀವನ ಅನ್ನೋದ್ರಲ್ಲಿ ಮುಗ್ದೋಗ್ಬಿಡುತ್ತೆ. ನಮ್ಮಿಂದ ಒಂದು ಸಾರ್ಥಕತೆ ಕೆಲಸ ನಮ್ಮವ್ರಿಗೆ, ನಮ್ಮ ಸುತ್ತಮುತ್ತ ಇರೋ ಮಕ್ಕಳಿಗಾಗಲಿ ಜನಗಳಿಗಾಗಲಿ ಒಂದು ಮಾದರಿ ಆಗಬೇಕು, ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆಗೆ ಅನುಕೂಲತೆಗಳನ್ನ, ಆಧುನಿಕ ವಸ್ತುಗಳನ್ನ ಕೊಡಬೇಕು ಅನ್ನೋ ಸಹಾಯ ಮಾಡಿದ್ದಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಆದರೂ ಸತೀಶ್ ಅವ್ರು ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂತ ಬಂದಾಗ ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ. ಇದರಲ್ಲೂ ಒಂಥರ ಸಾರ್ಥಕತೆ ಕ್ಷಣವೂ ಇದೆ, ಖುಷಿಯಾಗುತ್ತೆ. ಕೊಡಗು ತ್ಯಾಗಮಯ ಮತ್ತು ವೀರಯೋಧರ ನಾಡಾಗಿರೋದ್ರಿಂದ ಆ ಜಿಲ್ಲೆಯಲ್ಲಿ ನಮ್ಮ ಊರು ಮುಳ್ಳೂರು ಅನ್ನೋದು ಒಂದು ಹೆಮ್ಮೆ. ಈ ಊರಲ್ಲಿ ನಾನು ಸೊಸೆಯಾಗಿರೋದು ನನಗೆ ಇನ್ನೂ ತುಂಬ ಖುಷಿ. ಎಲ್ರೂ ಒಗ್ಗಟ್ಟಾಗಿ ಇಂಥ ಶಾಲೆನ ಬೆಳೆಸಬೇಕು. ಎಲ್ಲರೂ ಖಾಸಗಿ ಶಾಲೆಯಲ್ಲಿ ಏನೇನು ಸವಲತ್ತುಗಳು ಸಿಗುತ್ತೆ ಆ ಥರ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅವ್ರ ಲೆವೆಲಿಗೆ ರೀಚ್ ಆಗಬೇಕು, ಅದನ್ನು ಮೀರಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಥರ ಕೆಲಸ ಮಾಡೋಣ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರಗಳು. ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ರಿ. ಒಳ್ಳೆಯದಾಗಲಿ, ಶಾಲೆಗೆ ಒಳ್ಳೆಯದಾಗಲಿ, ಊರಿಗೂ ಒಂದು ಹೆಸರು ಬರಲಿ ಅಂತ ಹೇಳಿ ನಾನು ಕೂಡ ಬಯಸ್ತೀನಿ. ನಮಸ್ಕಾರ.